ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಕನ್ಯಾ ಕಾಸ್ಮೆಟಾಲಜಿಸ್ಟ್. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಕಾಂಟ್ರಾ ಇಂಡಿಕೇಶನ್. ಸೊ ಸ್ಕಿನ್ ಅಲ್ಲಿ ಏನೇನು ಕಾಂಟ್ರಾ ಇಂಡಿಕೇಶನ್ಸ್ ಇದ್ದಾಗ ನಾವು ಸರ್ವಿಸ್ನ ಕೊಡಲೇಬಾರ್ದು ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಯಾವ್ಯಾವ ರೀತಿ ಸ್ಕಿನ್ ಅಲ್ಲಿ ಮತ್ತೆ ನಮಗೆ ಹೆಲ್ತ್ ಅಲ್ಲಿ ಏನಾದ್ರು ಇಶ್ಯೂಸ್ ಇದ್ದಾಗ ಅವ್ರಿಗೆ ಬಂದು ನಾವು ಸರ್ವಿಸ್ನ ಕೊಡಬಾರ್ದು ಅನ್ನೋದು ನಿಮ್ ಫುಲ್ ಡೀಟೇಲ್ ಆಗಿ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಈ ಚಾನಲ್ನ ಸ್ಪಾನ್ಸರ್ ಮಾಡ್ತಿರೋರು ಸುಕನ್ಯಾಸ್ ಬೆಲ್ಲೆಜಾರ್ ಲಾಂಚ್ ಅಂಡ್ ಅಕಾಡೆಮಿ ಅವರು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡ್ಬಿಡೋಣ. ಇವತ್ತಿನ ಕ್ಲಾಸ್ ಏನು ಅಂದ್ರೆ ಕಾಂಟ್ರಾ ಇಂಡಿಕೇಶನ್. ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಮೆಡಿಕಲ್ ಇಶ್ಯೂಸ್. ಸೊ ಒಂದು ವ್ಯಕ್ತಿಗೆ ಕೆಲವು ಮೆಡಿಕಲ್ ಇಶ್ಯೂಸ್ ಎಲ್ಲ ಇರುತ್ತೆ. ಅಂತ ಮೆಡಿಕಲ್ ಇಶ್ಯೂಸ್ ಇದ್ದಾಗ ನಾವು ಅವ್ರನ್ನ ಹೇಗೆ ಕೇರ್ ಮಾಡಬೇಕು, ಯಾವ ರೀತಿ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಕೆಲವು ಕಾಂಟ್ರಾ ಇಂಡಿಕೇಶನ್ ಇದ್ದಾಗ ಕೊಡಬಾರ್ದು, ಇಂಥದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸೊ ಇದನ್ನ ನಾವು ಯಾವುದೇ ಸರ್ವಿಸ್, ಏನೇ ಸರ್ವಿಸ್ ಆಗಲಿ ಕೊಡಬೇಕಾದ್ರೆ ಇದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಇವೆಲ್ಲ ತಿಳ್ಕೊಂಡ್ರೆ ನಾವು ನೀಟಾಗಿ ಸರ್ವಿಸ್ ಕೊಡಬೇಕು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ನಮಗೆ ಗೊತ್ತೇ ಆಗಬೇಕಾಗಿರುವಂಥ ಪಾಯಿಂಟ್ಸು. ಸೊ ಇದೆಲ್ಲ ಬೇಸಿಕ್ಕು. ಸೊ ಈ ಬೇಸಿಕ್ನ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಆ ಬೇಸಿಕ್ ನಾನು ನಿಮಗೆ ನೀಟಾಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕಿನ್ ಸರ್ವಿಸ್ ಕೊಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋ 3 ವಿಷಯ ಏನು ಅಂದರೆ, ಒಂದು ಬಂದು ಕ್ರಾಸ್ ಕಂಟಾಮಿನೇಷನ್ ಅಂತ ಕರಿತೀವಿ. ಸೊ ಕ್ರಾಸ್ ಕಂಟಾಮಿನೇಷನ್ ಇದು ತುಂಬ ಇಂಪಾರ್ಟೆಂಟ್, ಬರ್ಕೊಳ್ಳಿ. ಕ್ರಾಸ್ ಕಂಟಾಮಿನೇಷನ್ ಕ್ರಾಸ್ ಕಂಟಾಮಿನೇಷನ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹರಡೋದು. ಕ್ರಾಸ್ ಕಂಟಾಮಿನೇಷನ್ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಅಲ್ಲಿ ಬ್ಯಾಕ್ಟೀರಿಯಾಸ್ ತುಂಬಾನೇ ಹಾರ್ಮ್ಫುಲ್ ಆಗಿರುತ್ತೆ. ಬೇಗನೆ ನಮಗೂ ಅದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಣ್ಣು ನೋವೆಲ್ಲ ಬಂದವ್ರು ಏನ್ ಮಾಡ್ತಾರೆ, ಕಣ್ಣು ಮೆಡ್ರಾಸ್ ಆಗಿ ಬಂದವರೆಲ್ಲ ಸ್ಪೆಕ್ಸ್ ಹಾಕೊಳ್ತಾರೆ. ಯಾಕಂದ್ರೆ ಇನ್ನೊಬ್ರಿಗೆ ಅದ್ರ ಬಂದು ಅದು ನೋಡಿದ್ರು ಕೂಡ ಇನ್ನೊಬ್ರಿಗೆ ಬೇಗನೆ ಅದು ಗಾಳಿಯಿಂದ ಹರಡ್ಬಿಡುತ್ತೆ ಅಂತ. ಸೊ ಇದು ತುಂಬಾ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ನಾವು ಇದು ಏನಾದ್ರು ನೋಟಿಸ್ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಾವು ಸರ್ವಿಸ್ನ ಪ್ರೊವೈಡ್ ಮಾಡಬಾರ್ದು. ಸೊ ಎರಡನೇ ಪಾಯಿಂಟ್ ಏನು ಅಂದ್ರೆ ಕಾಂಟ್ರಾ ಆಕ್ಷನ್. ಕಾಂಟ್ರಾ ಆಕ್ಷನ್ ಅಂದ್ರೆ ಏನಂದ್ರೆ, ಇವಾಗ ನಮಗೆ ಎಲ್ಲ ನಾರ್ಮಲ್ ಆಗಿದೆ, ನಾರ್ಮಲ್ ಕ್ಲೈಂಟ್ಗೆ ಏನೋ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಫೇಶಿಯಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಿ. ಫೇಶಿಯಲ್ನ ಕೆಲವು ಪ್ರಾಡಕ್ಟು ಕೆಲವು ಫೇಸ್ಗೆ ಅವರು ಮ್ಯಾಚ್ ಆಗಲ್ಲ, ಕೆಲವ್ರಿಗೆ ಮ್ಯಾಚ್ ಆಗುತ್ತೆ, ಕೆಲವ್ರಿಗೆ ಎಲ್ಲ ಏನು ಪ್ರಾಡಕ್ಟ್ ಹಾಕಿದ್ರು ಮ್ಯಾಚ್ ಆಗುತ್ತೆ. ಸೊ ಆದರೆ ಕೆಲವು ಕ್ಲೈಂಟ್ಗೆ ನಾವು ಸರ್ವಿಸ್ ಕೊಡ್ತಾ ಇರಬೇಕಾದ್ರೆ ಲೈಟಾಗಿ ಅವ್ರಿಗೆ ಇಚಿಂಗ್ ಬರೋದು ಅಥವಾ ಇನ್ನೇನೋ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದು. ಸೊ ಇಂಥದೆಲ್ಲ ಬಂದಾಗ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಸರ್ವಿಸ್ನ. ಅಲ್ಲೇ ಸ್ಟಾಪ್ ಮಾಡೋ ಸರ್ವಿಸ್ ಹೆಸರೇ ಬಂದು ಕಾಂಟ್ರಾ ಆಕ್ಷನ್ ಅಂತ ಕರಿತೀವಿ. ಅವ್ರಿಗೇನೋ ಇಚಿಂಗ್ ಬಂದು ಯಾವುದೋ ಒಂದು ಪ್ರಾಬ್ಲಮ್ ಇಂದ ಆ ಕ್ಲೈಂಟ್ಗೆ ಇಲ್ಲ ಕಾಫ್ ಬರ್ತಾ ಇದೆಯೋ ಇಲ್ಲ ಇನ್ನೇನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ ಬಂದಾಗ ಅಲ್ಲಿಗೆ ನಾವು ಸರ್ವಿಸ್ನ ಸ್ಟಾಪ್ ಮಾಡೋದನ್ನ ಕಾಂಟ್ರಾ ಆಕ್ಷನ್ ಅಂತ ಕರಿತೀವಿ. ಸೊ ಥರ್ಡ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲದೂ ಇಂಪಾರ್ಟೆಂಟೇ. ನಾನು ಆಲ್ಮೋಸ್ಟ್ ನಮ್ಮ ಟಾಪಿಕಲ್ಲಿ ಇರುವಂಥದ್ದೆಲ್ಲ ನಾನು ಇಂಪಾರ್ಟೆಂಟೇ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಹಾಗಾಗಿ ಖಂಡಿತವಾಗ್ಲೂ ಇವೆಲ್ಲ ಗೊತ್ತೇ ಆಗಿರ್ಬೇಕು ನಿಮಗೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಕಾಂಟ್ರಾ ಇಂಡಿಕೇಶನ್. ಈ ಕಾಂಟ್ರಾ ಇಂಡಿಕೇಶನ್ ಬಂದು ಸ್ವಲ್ಪ ಡೀಪ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಮೆಡಿಕಲ್ ಇಶ್ಯೂಸ್ ಇರುವಂತ ಪ್ರಾಬ್ಲಮ್ಸ್. ಸೊ ಮೆಡಿಕಲ್ ಇಶ್ಯೂ ಇರುವಂಥದ್ದು ಮತ್ತೆ ಹೆಲ್ತ್ ಅಲ್ಲಿ ಇನ್ನೇನಾದ್ರೂ ಪ್ರಾಬ್ಲಮ್ಸ್, ಮೆಡಿಕಲ್ ಪ್ರಾಬ್ಲಮ್ಸ್ ಇರೋರಿಗೆ ಯಾವ ಮೆಡಿಕಲ್ಸ್ ಪ್ರಾಬ್ಲಮ್ಸ್ ಇದ್ರೆ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ಅಥವಾ ನಮಗೆ ಇದು ಸರ್ವಿಸ್ ಕೊಡಬಾರ್ದು, ಯಾವ್ದಾವ್ದು ಇದ್ರೆ ನಾವು ಕೊಡಬಹುದು ಅನ್ನೋದನ್ನ ಇದರಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೇಯ್ನ್ ಆಗಿ ನಾವು ಏನಾದರೂ ದೊಡ್ಡ ಆಪರೇಷನ್ಸ್ ಮುಖದಲ್ಲಿ ಅಥವಾ ಇನ್ನೆಲ್ಲೋ ಕೈಯಲ್ಲಿ ಕಾಲಲ್ಲಾದರೆ 2 ವರ್ಷವರೆಗೂ ನಾವು ಅವ್ರಿಗೆ ಸರ್ವಿಸ್ನ ಪ್ರೊವೈಡ್ ಮಾಡಬಾರ್ದು. ಸೊ ಯಾವ ರೀತಿ ಅಂದರೆ, ತುಂಬ ದೊಡ್ಡ ಇಂಜುರಿ ಆಗಿರುತ್ತೆ, ತುಂಬ ಸ್ಟಿಚಸ್ ಎಲ್ಲ ಮಾಡಿರ್ತಾರೆ, ಅಂಥವ್ರಿಗೆ ನಾವು ಯಾವುದೇ ರೀತಿ ಸರ್ವಿಸ್ ಕೊಡಬಾರ್ದು. ಇವಾಗ ಕಾಲಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿದೆ, ದೊಡ್ಡ ಫ್ರ್ಯಾಕ್ಚರ್ ಆಗಿ ತುಂಬ ಕಟ್ಟಾಗಿ ಏನೋ ಸ್ಟಿಚ್ ಮಾಡಿರ್ತಾರೆ. ಸೊ ಇಂಥವ್ರಿಗೆಲ್ಲ ಏನಂದರೆ ಮೇಲೆ ನೋಡೋದಕ್ಕೆ ಅದು ಸ್ವಲ್ಪ ಗಾಯ ಎಲ್ಲ ಆರ್ದಂಗಿರುತ್ತೆ, ಬಟ್ ಒಳಗಡೆ ಬಂದು ಉಂಡು ಹಾಗೆ ಇರುತ್ತೆ. ಅದ್ರ ಮೇಲೆ ನೀವೇನಾದ್ರೂ ವ್ಯಾಕ್ಸಿಂಗ್ ಮಾಡಕ್ಕೆ ಹೋದರೆ ಹೀಟಿಗೆ ಇನ್ನೊಂದು ಸ್ವಲ್ಪ ಅದೇನಾಗುತ್ತೆ ಅಂದರೆ ಇನ್ನೂ ಜಾಸ್ತಿನೇ ಅವರಿಗೆ ಪೇಯ್ನ ತರುತ್ತೆ. ಸೊ ಹಾಗಾಗಿ ದೊಡ್ಡ ಆಪರೇಷನ್, ಮೇಜರ್ ಆಪರೇಷನ್ ಆದವ್ರದ್ದೆಲ್ಲ ಒಂದು 2 ಇಯರ್ಸ್ ಬಂದು ನಾವು ಅವ್ರಿಗೆ ಯಾವುದೇ ರೀತಿ ಸರ್ವಿಸ್ ಆಗಲಿ ಟ್ರೀಟ್ಮೆಂಟ್ಸ್ ಆಗಲಿ ಕೊಡಬಾರ್ದು. ಚಿಕ್ಕ ಕಟ್ಸು, ವೂನ್ಸ್ ಅಂಥದ್ದೆಲ್ಲ ಏನಾದ್ರೂ ಆದರೆ ಒಂದು 6 ತಿಂಗಳು ಸರ್ವಿಸ್ ಕೊಡಬಾರ್ದು. ಸೊ ನೆಕ್ಸ್ಟ್ ಬಂದು ಒಂದು ಚಿಕ್ಕದಾಗಿ ಫ್ರ್ಯಾಕ್ಚರ್ಸ್ ಏನಾದರೂ ಆಗಿದೆ, ಸೊ ಕೈ ಹಿಂಗೆ ಇರುತ್ತೆ, ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಒಂದು ಚಿಕ್ಕ ಫ್ರ್ಯಾಕ್ಚರ್ಸ್ಗೆಲ್ಲ ಒಂದು 3 ಮಂತ್ಸ್ ರೆಸ್ಟ್ ತಗೋಬೋದು. ಅವ್ರು ಕಂಫರ್ಟಬಲ್ ಆಗಿದ್ದರೆ ವಿ ಕ್ಯಾನ್ ಡೂ ಇಟ್.
ಬಟ್ ಅವ್ರು ಕಂಫರ್ಟಬಲ್ ಇಲ್ಲ ಅಂದರೆ ನಾವು ಅವರಿಗೆ ಸಜೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈ 3 ವಿಷಯ ಕಾಂಟ್ರಾ ಇಂಡಿಕೇಶನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಮೇಯ್ನ್ ಆಗಿ ಫೀವರ್ ಬಂದವ್ರಿಗೆ ಕೊಡಬಾರ್ದು ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಆಗಲಿ ಅವ್ರಿಗೆ ಒಂದು ಪಾರ್ಲರ್ ಹತ್ರನೇ ಸೇರಿಸ್ಬೋದು. ಇವಾಗೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತಲ್ಲ, ಫೀವರ್ ಸ್ವಲ್ಪ ಜಾಸ್ತಿ ಇದ್ದರೆ ಹಾಗೆ ಕಳಿಸ್ಕೊಡ್ತೀವಿ, ಅದನ್ನು ಅವ್ರಿಗೆ ಅರ್ಥ ಮಾಡೋಕ್ಕೆ ಹೇಳಿದ್ರೆ ಸಾಕು. ಸೊ ಡಯಾಬಿಟಿಕ್ ಇರೋರಿಗೆ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಆದರೆ ಸ್ಕಿನ್ ಎಲ್ಲ ಸ್ವಲ್ಪ ಅವರು ತಿನ್ನಾಗಿರುತ್ತೆ, ಅಂಥವ್ರಿಗೆ ಯಾವ ರೀತಿ ನೋಡ್ಕೊಂಡು ಕೊಡಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲೇ ಹೇಳಿರ್ತೀನಿ. ವ್ಯಾಕ್ಸ್ನ ಟೆಂಪ್ರೇಚರ್ ಚೆಕ್ ಮಾಡಬೇಕು. ಸೊ ಅವ್ರಿಗೆ ಸ್ವಲ್ಪ ಪೇಯ್ನ್ ಜಾಸ್ತಿ ಬೇಗ ಬರುತ್ತೆ, ಅಂಥದ್ದೆಲ್ಲ ನೋಡಿಕೊಂಡು ನಾವು ಕೊಡಬೇಕು. ಪೇಯ್ನ್ ಇರೋರಿಗೆ ಕೊಡಬಾರ್ದು, ಫಿಟ್ಸ್ ಬರುತ್ತೆ ಅಂಥವ್ರಿಗೆ ಕೊಡಬಾರ್ದು. ಇದೆಲ್ಲ ಮೆಡಿಕಲ್ ಇಶ್ಯೂಸು. ಸ್ಕಿನ್ ಇನ್ಫೆಕ್ಷನ್ ಇದ್ದರೆ ಆಲ್ರೆಡಿ ನೀವು ಮುಂಚೆ ನೋಡಿರ್ತೀರ ಯಾವ್ಯಾವ ಪ್ರಾಬ್ಲಮ್ ಅಂತ. ಸೊ ಐ ತುಂಬ ವಾಟ್ರಿ ಆಗಿರುತ್ತೆ, ಇಲ್ಲ ಐಯಲ್ಲಿ ಏನಾದರೂ ಇನ್ಫೆಕ್ಷನ್ ಇರುತ್ತೆ, ಸೊ ಅಲರ್ಜಿ ಏನಾದರೂ ಇದ್ದರೆ, ಸೊ ಇಂಥದ್ದೆಲ್ಲ ಸ್ವಲ್ಪ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಕೆಲವೆಲ್ಲ ಕೊಡಲೇಬೇಡಿ ಟ್ರೀಟ್ಮೆಂಟ್. ನಿಮ್ಮ ಕೈಲಿ ಆಗಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಅವ್ರಿಗೆಲ್ಲ ಕೊಡೋಕ್ಕೆ ಹೋಗಬೇಡಿ. ಅಸ್ತಮ ಇರೋರಿಗೆ ಸ್ವಲ್ಪ ಕೊಡಬಾರ್ದು, ಮೈಗ್ರೇನ್ ಜಾಸ್ತಿ ಇದ್ದರೆ ಕೊಡಬೇಡಿ. ಸೊ ಇಂಥದ್ದೆಲ್ಲ ಕೆಲವು ಇರುತ್ತೆ. ಮೇಯ್ನ್ ಆಗಿ ಮನುಷ್ಯನಿಗೆ ನಾರ್ಮಲ್ ಆಗಿರುವಂಥದ್ದಕ್ಕೆ ಇಷ್ಟೇ. ಸೊ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಬೇಕಾದ್ರೆ ಇದೆಲ್ಲ ನಾರ್ಮಲ್ ಫೇಶಿಯಲ್ ವ್ಯಾಕ್ಸಿನ್ ಅಂಥದಕ್ಕೆಲ್ಲ ನೋಡ್ಕೊಳ್ಳಿ. ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಾದ್ರೆ ತುಂಬಾ ಇನ್ನೂ ಕೇರ್ಫುಲ್ ಆಗಿರಬೇಕು. ಸೊ ಮೇಯ್ನ್ ಆಗಿ ಬಂದು ಕ್ಯಾನ್ಸರ್ ಪೇಷಂಟ್ಗೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ಸ್ನ ಕೊಡಬಾರ್ದು. ಸೊ ಇಷ್ಟೇ ಫ್ರೆಂಡ್ಸ್, ಇದನ್ನು ಫಸ್ಟ್ ನೀಟಾಗಿ ತಿಳ್ಕೊಳ್ಳಿ. ಸೊ ಕಾಂಟ್ರಾ ಇಂಡಿಕೇಶನ್ ಮೇಯ್ನ್ ನಮಗೆ ಇವೆಲ್ಲ ನೋಡಿಕೊಂಡು ಸರ್ವಿಸ್ನ ಕೊಟ್ಕೊಳ್ಳಿ. ಇವೆಲ್ಲ ನೋಡೋದು ಕ್ಲಾಸ್ ಉದ್ದ ಇರುತ್ತೆ. ಜಸ್ಟ್ ಅದರ ಕ್ಲೈಂಟ್ ಬಂದ ತಕ್ಷಣ ಒಂದು ಸೆಕೆಂಡಲ್ಲಿ ಅದನ್ನ ಚೆಕ್ ಮಾಡಿಬಿಟ್ಟು ಸರ್ವಿಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವೆಲ್ಲ ತಿಳ್ಕೊಂಡಾಗ ನಿಮಗೆ ನೋಡಿದ ತಕ್ಷಣ ನಾಲೆಡ್ಜ್ಗೆ ಬರುತ್ತೆ ಯಾವ ರೀತಿ ಏನೇನು ಪ್ರಾಬ್ಲಮ್ಸ್ ಅಂತ. ಅದಕ್ಕೋಸ್ಕರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ಏನಂದರೆ ಸಿಂಪಲ್ ಆಗಿರುವಂಥ ಒಂದು ಕನ್ಸಲ್ಟೇಷನ್ ಕ್ಲಾಸ್ ತಗೊಳ್ತೀನಿ. ಕನ್ಸಲ್ಟೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಕನ್ಸಲ್ಟೇಷನ್ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ಲಿಸನಿಂಗ್ ಪವರ್. ಅವ್ರು ಏನು ಹೇಳ್ತಾರೆ ಅದು ಯಾವ ಭಾಷೆಯಲ್ಲಿ ಬೇಕಾದರೆ ಹೇಳ್ಬೋದು. ಸೊ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಇರಬೇಕು. ನಿಮಗೆ ಅದೇನಾದ್ರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಬೇರೆ ಯಾರು ಅದನ್ನು ಅರ್ಥ ಮಾಡ್ಕೊಳ್ತಾರೋ ಅವ್ರನ್ನ ಕರೆಸಿ ಅದನ್ನು ಕ್ಲಿಯರಾಗಿ ಕೇಳ್ಕೋಬೇಕು. ಅರ್ಥ ಆಗದೆ ಯಾವುದೇ ರೀತಿ ಸರ್ವಿಸ್ ಕೊಡಬೇಡಿ, ತುಂಬ ದೊಡ್ಡ ಪ್ರಾಬ್ಲಮ್ಸ್ ತೊಗೊಂಡೋಗಿ ನಿಲ್ಲಿಸುತ್ತೆ. ಸೊ ಹಾಗಾಗಿ ಅವ್ರನ್ನ ಫಸ್ಟ್ ನಿಮ್ಗೆ ಅರ್ಥ ಆಗಿಲ್ವಾ, ಸಾರಿ ಮ್ಯಾಮ್ ಇನ್ನೊಂದು ಸತಿ ಕೇಳಿ, ಇಲ್ಲ ಇನ್ನೊಂದು ಸತಿ ಹೇಳಿ ಅಂತ ಅವ್ರ ಹತ್ರ ಕೇಳ್ಕೊಳ್ಳಿ. ಸೊ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಕೇಳೋ ರೀತಿಯಲ್ಲಿ ನೀವು ಕೇಳಿದರೆ ಖಂಡಿತವಾಗ್ಲೂ ಅವ್ರು ಇನ್ನೊಂದು ಸತಿ ರಿಪೀಟ್ ಮಾಡ್ತಾರೆ. ಆದರೆ ಅವ್ರು ಏನು ಅರ್ಧಂಬರ್ಧಂಗೆ ಕೇಳಿಸ್ಕೊಂಡು ನೀವು ಬೇಡ್ತಿರೋ ಸರ್ವಿಸ್ ಕೊಟ್ಬಿಟ್ರೆ ಮಿಕ್ಕಿದ್ದು ಅವ್ರಿಗೆ ತುಂಬಾ ದೊಡ್ಡ ಪ್ರಾಬ್ಲಮಲ್ಲೇ ತೊಗೊಂಡೋಗಿ ನಿಲ್ಲಿಸುತ್ತೆ. ಸೊ ಇದನ್ನು ಕನ್ಸಲ್ಟೇಷನ್ ಯಾವ ರೀತಿ ಕೊಡಬೇಕು ಅಂದರೆ, ಸೊ ಒಂದು ಕ್ಲೈಂಟ್ ಬಂದಿದ್ದ ತಕ್ಷಣ ಅವ್ರನ್ನೊಂದು ವೆಲ್ಕಮ್ ಮಾಡಿ ಅವ್ರನ್ನ ಫಸ್ಟ್ ಒಂದು ಕಂಫರ್ಟಬಲ್ ಪ್ಲೇಸಲ್ಲಿ ಕೂರಿಸಿ. ಸೊ ನಿಮ್ಮ ಕೈಲಿ ಆದರೆ ಏನಾದರೂ ವೆಲ್ಕಮಿಂಗ್ ಡ್ರಿಂಕ್ಸ್ ಕೊಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಅವ್ರನ್ನ ಕೂರಿಸಿದ ತಕ್ಷಣ ಅವ್ರನ್ನ ಕಂಫರ್ಟಬಲ್ ಆಗಿದ್ದೀರಾ ಅಂತ ಕೇಳಿಕೊಂಡು ಫಸ್ಟ್ ಕೂರಿಸಿದ ತಕ್ಷಣ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಾನು ಸುಕನ್ಯಾ ಮ್ಯಾಮ್, ಇಲ್ಲಿ ಬಂದು ನಾನು ಥೆರಪಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ನಿಮಗೆ ಹೆಲ್ಪ್ ಮಾಡಲಿ, ನಿಮಗೆ ಯಾವ ರೀತಿ ಸರ್ವಿಸ್ನ ಕೊಡಲಿ ಅನ್ನೋದನ್ನು ನೀವು ಫಸ್ಟ್ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಕಂಫರ್ಟಬಲ್ ಆಗಿರ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡಾಗ ಅವ್ರು ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನನಗೆ ಈ ರೀತಿ ಫೇಶಿಯಲ್ ಬೇಕು, ಸೊ ಈ ರೀತಿ ನನಗೆ ಸರ್ವಿಸ್ ಬೇಕು ಅಂದಾಗ ಓಕೆ ಮ್ಯಾಮ್, ಸೊ ಈ ಸರ್ವಿಸ್ ನೀವು ಯಾವತ್ತು ಮಾಡಿಸ್ಕೊಂಡ್ರಿ, ಇದೇನಾದರೂ ಸ್ವಲ್ಪ ದಿನ ಆಗಿದೆಯಾ ಮಾಡಿಸ್ಕೊಂಡು, ಆ ರೀತಿ ಅವ್ರಿಗೂ ಸ್ವಲ್ಪ ಕ್ವೆಶನ್ಸ್ ರೇಸ್ ಮಾಡಿ. ಸೊ ಈ ರೀತಿ ಮಾಡಿಸ್ಕೊಂಡೆ ಅಂತ ಹೇಳ್ತಾರೆ, ಇಲ್ಲ ನಿಮ್ಮ ಪಾರ್ಲರಲ್ಲೇ ಮಾಡಿಸ್ಕೊಂಡಿರ್ಬೋದು, ಇಲ್ಲ ಬೇರೆ ಪಾರ್ಲರಲ್ಲೇ ಮಾಡಿಸ್ಕೊಂಡಿರ್ಬೋದು, ಪರವಾಗಿಲ್ಲ. ಆದರೆ ಎಲ್ಲಾದರೂ ಒಂದು ಕಡೆ ಮಾಡಿಸ್ಕೊಂಡ್ರು ಅವರಿಗೆ ನೆಕ್ಸ್ಟ್ ಕ್ವೆಶನ್ ರೇಸ್ ಆಗಿದ್ದೇನು ಅಂದರೆ, ಯಾವ ರೀತಿ ಇತ್ತು ಮ್ಯಾಮ್ ಆ ಸರ್ವಿಸ್, ನಿಮಗೆ ಯಾವ ರೀತಿ ಇತ್ತು, ಚೆನ್ನಾಗಿತ್ತಾ, ಕಂಫರ್ಟಬಲ್ ಆಗಿತ್ತಾ, ಸೊ ಸ್ಕಿನ್ ಯಾವ ರೀತಿ ನೀವು ಫೀಲ್ ಮಾಡಿದ್ರಿ ಅಂತ ಕೇಳಿ. ಸೊ ಆವಾಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ನನಗೆ ಚೆನ್ನಾಗಿತ್ತು, ಇಲ್ಲ ನನಗೆ ಅದು ಸ್ವಲ್ಪ ಮಾಡಿದ ಮೇಲೆ ಸ್ವಲ್ಪ ಡ್ರೈ ಆಯಿತು, ಆ ಥರ ಏನಾದರೂ ಅವ್ರಿಗೆ ಒಂದು ಪ್ರಾಬ್ಲಮ್ ಇಲ್ಲ. ಗುಡ್ ನೋಟು ಕೊಡ್ಬೋದು, ಬ್ಯಾಡ್ ನೋಟು ಕೊಡ್ಬೋದು. ಇವಾಗ ಬೇರೆ ಪಾರ್ಲರಲ್ಲಿ ಮಾಡಿದಾಗ ಬ್ಯಾಡ್ ನೋಟು ಕೊಡ್ಬೋದು, ಗುಡ್ ನೋಟು ಕೊಡ್ಬೋದು. ಆವಾಗ ನೀವೇನು ಮಾಡಬೇಕಂದ್ರೆ ಆ ಪಾರ್ಲರ್ ಬಗ್ಗೆ ಏನು ತಪ್ಪಾಗಿ ಮಾತಾಡೋಕ್ಕೆ ಹೋಗಬೇಡಿ. ಹೌದಾ ಮ್ಯಾಮ್ ಲಾಸ್ಟ್ ಟೈಮು ನೀವೇನು ಮಾಡಿಸ್ಕೊಂಡ್ರಿ, ಓಕೆ ಪರವಾಗಿಲ್ಲ, ಈ ಟೈಮ್ ಬೇರೆ ರೀತಿಗೆ ಫೇಶಿಯಲ್ನ ಟ್ರೈ ಮಾಡೋಣ ಅಂತ ಅವ್ರಿಗೆ ಸ್ಕಿನ್ನಿಗೆ ಯಾವ ಥರ ಬೇಕಾಗುತ್ತೋ ಅದನ್ನು ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಸರ್ವಿಸ್ನ ಪ್ರೊವೈಡ್ ಮಾಡಿ. ಸೊ ಅವ್ರಿಗೆ ಆ ರೀತಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ಸೊ ಅವ್ರನ್ನ ಬಂದು ಕಂಫರ್ಟಬಲ್ ಆಗಿ ಒಂದು ಆ ರೂಮ್ ಏನು ಸರ್ವಿಸ್ ಕೊಡೋ ರೂಮ್ ಕರ್ಕೊಂಡೋಗಿ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಗೌನ್ಸ್ ಕೊಟ್ಟು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಗೌನ್ನ ಚೇಂಜ್ ಮಾಡೋದಕ್ಕೆ. ಸೊ ಅವ್ರ ಸರ್ವಿಸ್ ಎಲ್ಲ ಕೊಟ್ಟ ಆದಮೇಲೆ ನೆಕ್ಸ್ಟು ಬಂದು ಮತ್ತೆ ಇನ್ನೊಂದು ಸತಿ ಕೇಳಿ, ಹೌ ವಾಸ್ ಮೈ ಸರ್ವಿಸ್, ಸೊ ನನ್ನ ಸರ್ವಿಸ್ ಹೇಗಿತ್ತು ಮ್ಯಾಮ್, ಆ ರೀತಿ ಕೇಳಿದಾಗ ನಿಮಗೆ ಅವ್ರಿಗೂ ನಿಮ್ಮ ಪ್ಲಸ್ ಪಾಯಿಂಟ್ ಏನಿದೆ ಮೈನಸ್ ಪಾಯಿಂಟ್ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಅವರಿಗೆ ಯಾವ್ಯಾವ ರೀತಿ ಸರ್ವಿಸ್ನ ಇನ್ನೂ ಹೇಗೆ ಬೆಟರ್ ಆಗಿ ಕೊಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಅವರಿಗೆ ಯಾವ್ಯಾವ ರೀತಿ
ಪ್ರೊಟೆಕ್ಷನ್ ಮಾಡ್ಕೋಬೇಕು ಸ್ಕಿನ್ನ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇವಾಗ ಒಂದು ಫೇಶಿಯಲ್ ಮಾಡಿರ್ತೀರ ಅಂದರೆ ತುಂಬ ಬಿಸಿಲಿದೆ, ಸನ್ಸ್ಕ್ರೀನ್ ಹಾಕಿದ್ರೆ ಒಂದು 2 ಅವರ್ಸಲ್ಲಿ ಸನ್ಸ್ಕ್ರೀನ್ ಹೋಗ್ಬಿಡುತ್ತೆ. ಬಟ್ ಆದರೆ ಅವರಿಗೆ ಅಡ್ವೈಸ್ ಮಾಡಿ, ಮ್ಯಾಮ್ ಸ್ವಲ್ಪ ಬಿಸಿಲಿಗೆ ಹೋಗ್ದಿರೋ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಸೊ ಸ್ವೆಟ್ ಆಗದಿರೋ ಥರ ನೋಡ್ಕೊಳ್ಳಿ ಫೇಸ್ನ, ಒಂದು 24 ಅವರ್ಸ್ ಸೋಪು ಏನು ಕ್ರೀಮ್ ಏನು ಅದೇ ರೀತಿ ಒಂದು ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡಬೇಡಿ. ಆ ರೀತಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರಿಗೆ ಕೇರ್ ಮಾಡ್ಕೊಳ್ಳಿ. ತುಂಬ ಏನಾದರೂ ಡ್ರೈ ಆಗಿದ್ದರೆ ಅವ್ರ ಫೇಸ್ ಅಥವಾ ಕೈ ಕಾಲಿನ ಡ್ರೈ ಆಗಿದ್ದರೆ ಜಾಸ್ತಿ ಚೆನ್ನಾಗಿ ನೀರು ಕುಡೀರಿ, ವೆಜಿಟೇಬಲ್ಸ್ ತಿನ್ನಿ ಅಂತ ಒಂದು ಲೈಟ್ ಹೆಲ್ತ್ ಅಡ್ವೈಸ್ ಕೂಡ ಅವರಿಗೆ ಸಪ್ರೇಟಾಗಿ ಕೊಡಿ. ಆವಾಗ ಅವ್ರು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ. ನೆಕ್ಸ್ಟ್ ಖಂಡಿತವಾಗ್ಲೂ ನಿಮ್ಮ ಪಾರ್ಲರ್ಗೆ ಬರೋದು ಅವರು, ಯಾಕಂದರೆ ಅವರಿಗೆ ಪೇ ಮಾಡೋದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರ, ಅದಲ್ಲದೆ ಅವ್ರನ್ನ ಕೇರ್ ಮಾಡೋದಕ್ಕೂ ನೀವು ಬಂದು ಎಲ್ಲ ರೀತಿಯ ಅಡ್ವೈಸು ಕೊಡ್ತೀರ. ಈ ಥರ ಅಡ್ವೈಸ್ ನಾವು ಕೊಡ್ಬೋದು. ಬಟ್ ಮೇಡಮ್ ನಿಮ್ಮ ಕೈ ಇದ್ರೆ ಡ್ರೈ ಆಗಿದೆ, ಈ ಕ್ರೀಮ್ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅವ್ರಿಗೆ ಹೆಲ್ತ್ ವೈಸ್ ಆಗಲಿ ನಾವು ಅವರಿಗೆ ಪ್ರೊವೈಡ್ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯ ಅವ್ರು ಯಾವುದಕ್ಕಾದರೂ ಟ್ಯಾಬ್ಲೆಟ್ಸ್ ತಗೊಳ್ತಿದ್ದಾರಾ, ಸೊ ಈಗ ಯಾತಕ್ಕೋಸ್ಕರ ತಗೊಳ್ತಿದ್ದಾರೆ ಅದನ್ನು ತಿಳ್ಕೊಬೇಕು. ಮೆಡಿಕಲ್ ರೆಕಾರ್ಡ್ಸು ಮೇಯ್ನ್ ಆಗಿ ತಿಳ್ಕೊಂಡ್ರೆ ಸಾಕು, ಕ್ಲಿಯರ್. ಯಾಕಂದರೆ ಒಂದ್ಸತಿ ನೀವು ಆ ರೀತಿ ತಿಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಆ ಕ್ಲೈಂಟ್ ಬಂದಾಗ ನಿಮಗೆ ತುಂಬ ಈಸಿಯರ್ ಆಗುತ್ತೆ, ಮತ್ತೆ ಕೇಳಬೇಕಾದ ಅವಶ್ಯಕತೆ ಇರಲ್ಲ. ಸೊ ಇದಕ್ಕೋಸ್ಕರ ನಾನು ಬಿಫೋರ್ ಕ್ಲಾಸಸ್ಸಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ, ರೆಕಾರ್ಡ್ ಇಟ್ಕೊಳ್ಳಿ ಕ್ಲೈಂಟ್ದು, ಸೊ ಅವ್ರದ್ದು ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. 1 ಮಂತ್ ಆಯಿತು ಅಂದರೆ ಅವ್ರ ರೆಕಾರ್ಡ್ ತೆಗೆದು ಮತ್ತೆ ಒಂದ್ಸತಿ ಅವರಿಗೆ ಒಂದು ಕಾಲ್ ಮಾಡ್ಬೋದು. ಸೊ ಇದೆಲ್ಲ ನೀವು ಸರ್ವಿಸ್ನ ಜಾಸ್ತಿ ಬಿಲ್ಡ್ ಮಾಡುವಂಥದ್ದು. ಸೊ ಮತ್ತೆ ಅವ್ರು ಕಾಲ್ ಮಾಡಿ, ಮೇಡಮ್ ನೀವು ಸರ್ವಿಸ್ ತೊಗೊಂಡು 1 ಮಂತ್ ಆಯಿತು, ಚೆನ್ನಾಗಿ ಆಫರ್ ಕೊಡ್ತಾ ಇದ್ದೀವಿ, ನೀವು ಮತ್ತೆ ಬಂದು ಸರ್ವಿಸ್ಗೆ ನಿಮಗೆ ಓಕೆ ಅಂದರೆ ಬಂದು ಸರ್ವಿಸ್ ತೊಗೊಳ್ಳಿ ಅಂತ ಅವ್ರು ರಿಮೈಂಡರ್ ಫೋನು ಏನೋ ಮಾಡಿ. ಯಾಕಂದರೆ ಮಂತ್ಲಿ ರೋಟೀನ್ ಥರ ಅವ್ರಿಗೊಂದು ಫೋನ್ ಕಾಲ್ ಮಾಡ್ತಾ ಇದ್ರೆ ಅವರು ಏನಾದ್ರು ಮರ್ತಿರ್ತಾರೆ ಬ್ಯುಸಿಯಲ್ಲಿ, ಅವ್ರು ಬೇಕಿದ್ರೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ, ಮಾಡಿಸ್ಲೇಬೇಕು ಆ ಥರ ಎಲ್ಲ ಮಾಡ್ಕೊಳ್ಳಿ. 1 ಮಂತ್ ಆಯಿತು ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಮೈಂಡರ್ ಕಾಲ್ ಕೊಡಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಬರ್ತಾರೆ, ಇಲ್ಲ ಅಂದರೆ ಬಿಡ್ತಾರೆ. ಸೊ ಇವೆಲ್ಲ ಒಂದು ನಮ್ಮ ಬಿಸ್ನೆಸ್ನ ಜಾಸ್ತಿ ಬಿಲ್ಡ್ ಮಾಡೋಕ್ಕೆ ಒಂದು ದಾರಿ ಅಷ್ಟೇ ಅಂತ ನಾನು ಹೇಳ್ಬೋದು. ಸೊ ಇಷ್ಟೆಲ್ಲ ಅಲ್ಲದೆ ಇನ್ನು ಹೋಗ್ತಾ ಇನ್ನೇನಾದರೂ ನನಗೆ ಮೈಂಡಲ್ಲಿ ಇರೋದು ಬಂದರೆ ಅದನ್ನು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ಗೆ ಇಷ್ಟೇ. ಸೊ ಜಾಸ್ತಿ ನಿಮ್ಮ ತಲೆಯಲ್ಲಿ ತುಂಬಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಆದರೂ ಇವೆಲ್ಲ ತಿಳ್ಕೊಬೇಕಾಗಿರೋದು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಮೆಸೇಜಸ್ನ ಡ್ರಾಪ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್. ನಮಸ್ಕಾರ ಎಲ್ಲರಿಗೂ.